ನಮಸ್ಕಾರ. ನುಡಿ ಬೆಳಕು ಲಕುಮಿಸುತ್ತ ಸಾರವಾಡ ಹೊಸಪೇಟೆ ಅವರ ಲೇಖನ ಸುಖ ದುಃಖಗಳ ಸಮತೋಲನೆ. ಪ್ರಾಪಂಚಿಕ ವಿಷಯದಲ್ಲಿ ನಾನು ಪರಮಸುಖಿ ಅಥವಾ ನಾನು ಅತಿ ದುಃಖಿತನು ಎಂದು ಯಾರೂ ಪರಿಭಾವಿಸಬೇಕಿಲ್ಲ. ಸುಖವೆನಿಸಿದಾಗ ಆನಂದ, ಕಷ್ಟವೆನಿಸಿದಾಗ ದುಃಖ ಮನಸ್ತಾಪಕ್ಕೆ ಒಳಗಾಗುವುದು ಮನುಷ್ಯನ ಸಹಜ ಸ್ವಭಾವ. ಕೆಲವರಿಗೆ ಅವು ಹೆಚ್ಚು, ಕೆಲವರಿಗೆ ಕಡಿಮೆ. ಬದುಕಿನಲ್ಲಿ ಎಲ್ಲರೂ ಸುಖವನ್ನೇ ಬಯಸುವುದು ಸ್ವಾಭಾವಿಕ ಮತ್ತು ಅದು ಅಪೇಕ್ಷೆ ಕೂಡ ಆಗಿರುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ಇದ್ದೇ ಇರುತ್ತದೆ, ಆದರೆ ಅದನ್ನು ಗುರುತಿಸುವ ಗೋಜಿಗೆ ಹೋಗುವುದಿಲ್ಲ. ಇನ್ನು ದುಃಖ, ಇದು ಕೊಂಚ ಭಿನ್ನ. ಸುಖವನ್ನು ಅಪೇಕ್ಷಿಸಿದಂತೆ ಯಾರೂ ಇದನ್ನು ಅಪೇಕ್ಷಿಸುವುದಿಲ್ಲ ಮತ್ತು ಬಯಸುತ್ತಾ ಇದರ ಹಿಂದೆ ಬೀಳುವುದೂ ಇಲ್ಲ. ಆದರೂ ಇದು ಎಲ್ಲರ ಜೀವನದಲ್ಲಿ ಒಂದಿಲ್ಲ ಒಂದು ಬಗೆಯಲ್ಲಿ ಅಂಟಿಕೊಂಡೇ ಇರುತ್ತದೆ. ಅದೆಂತಹ ಸತ್ಕರ್ಮನಿಷ್ಠರಿಗೂ ಇದು ಗೊತ್ತಿಲ್ಲದಂತೆ ಆವರಿಸುತ್ತದೆ. ಇಂತಹ ದುಃಖಗಳನ್ನು ಸರಿಯಾಗಿ ಅರಿತುಕೊಳ್ಳದೆ ವೃತಃ ಅಜ್ಞಾನದಿಂದ ಮತ್ತೊಬ್ಬರನ್ನೋ, ದೈವ, ದೇವ, ಸಮಯ ಅಥವಾ ವಿಧಿಯನ್ನೋ ದೂಷಿಸುತ್ತಾ ಮನುಷ್ಯ ಜೀವನ ಸಾಗಿಸುತ್ತಾನೆ. ಈ ಸುಖ ಅಥವಾ ದುಃಖಗಳು ಶಾಶ್ವತವಲ್ಲ, ಎಲ್ಲವೂ ಕ್ಷಣಿಕ ಅಷ್ಟೇ. ಭಗವಂತ ಎಲ್ಲರನ್ನೂ ಭೂಮಿಗೆ ಕಳಿಸುವಾಗ ಹೋಗಿ ಪ್ರವಾಸ ಮಾಡಿ ಬನ್ನಿ ಎಂದು ಹೇಳಿ ಕಳುಹಿಸಿರುತ್ತಾನೆ. ಹಾಗೆಯೇ ಎಲ್ಲರಿಗೂ ಅವನು ಪ್ರವಾಸದ ಸಮಯ ಮತ್ತು ಇಳಿಯುವ ನಿಲ್ದಾಣಗಳನ್ನು ನಿಶ್ಚಯಿಸಿ ಕಳಿಸಿರುತ್ತಾನೆ. ಅವರವರ ಸಮಯದ ನಿಲ್ದಾಣ ಬಂದಾಗ ಇಳಿದು ಮರಳಿ ಅವನ ಹತ್ತಿರ ಹೋಗಬೇಕು. ಪ್ರವಾಸದುದ್ದಕ್ಕೂ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಫಲವನ್ನು ಪ್ರಾಪ್ತಿಸುತ್ತಾನೆ. ಸುಖವೆಂದು ಭ್ರಮಿಸಿದಾಗ ಅಹಂಕಾರಕ್ಕೆ ಒಳಗಾಗದೆ, ದುಃಖವೆನಿಸಿದಾಗ ಕುಗ್ಗದೆ, ಸುಖ ದುಃಖಗಳೆರಡನ್ನೂ ಸಮತೋಲನದಿಂದ ಸ್ವೀಕರಿಸಿ ಕ್ರಮಿಸಿದರೆ ಮೋಕ್ಷವೆಂಬ ಪ್ರಸಾದದ ಫಲ ಭಗವಂತನಿಂದ ದೊರೆಯುತ್ತದೆ. ಪ್ರಸ್ತುತ ಲೌಕಿಕದಲ್ಲಿ ಈ ರೀತಿ ಬದುಕಲು ಸಾಧ್ಯವೇ? ಹೌದು, ಸಾಧ್ಯವಿದೆ. ಮನುಷ್ಯನಿಗೆ ಅನಾರೋಗ್ಯವಾದಾಗ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡೆಯುತ್ತಾರಲ್ಲವೇ? ಹಾಗೆಯೇ ಈ ಸುಖ ದುಃಖಗಳ ಸರಮಾಲೆ ಕೊರಳಿಗೆ ಬಿದ್ದರೂ ಪರಿಣಾಮ ಬೀರದಂತೆ ಮದ್ದಿನಂತಹ ಮಾರ್ಗಗಳಿವೆ. ದೈವತ್ವದಲ್ಲಿ ನಂಬಿಕೆ, ಧನಾತ್ಮಕ ಚಿಂತನೆ, ಯೋಗ, ವ್ಯಾಯಾಮ ಮತ್ತು ಸತ್ಕರ್ಮಗಳೇ ಔಷಧಿ. ನಂಬಿಕೆ ದೃಢ ಸಂಕಲ್ಪಕ್ಕೆ ಮತ್ತು ಧನಾತ್ಮಕ ಚಿಂತನೆಯು ಉತ್ತಮ ಆಲೋಚನೆಗೆ ಕಾರಣವಾಗುತ್ತದೆ. ಯೋಗ, ವ್ಯಾಯಾಮ ಭೌತಿಕ ಶರೀರವನ್ನು ಕಾಪಾಡಿದರೆ, ಧ್ಯಾನ, ಪ್ರಾಣಾಯಾಮವು ಮನಃಶಾಂತಿ, ಬುದ್ಧಿಯನ್ನು ಚುರುಕುಗೊಳಿಸುತ್ತದೆ. ಸತ್ಕರ್ಮವು ಸಮಾಧಾನ ತರುತ್ತದೆ. ಗುರು, ದೇವರ ಪೂಜೆ ದೈವತ್ವದ ಮನೋಭಾವ ಹೆಚ್ಚಿಸುತ್ತದೆ. ಈ ಎಲ್ಲವೂ ನಿತ್ಯ ಚಟುವಟಿಕೆಯಿಂದ ಜ್ಞಾನ, ಭಕ್ತಿ, ವೈರಾಗ್ಯದರಿವಿನ ಅನುಭವವಾಗುತ್ತದೆ. ಇಷ್ಟೆಲ್ಲವೂ ಕೆಲ ಗಂಟೆ, ಕೆಲ ದಿನಗಳಲ್ಲಿ ಬದಲಾಗುವುದಿಲ್ಲ. ನಿತ್ಯ ಅಭ್ಯಾಸದ ಕ್ರಮದಿಂದ ಅವರವರ ಪ್ರಯತ್ನಕ್ಕೆ ತಕ್ಕಂತೆ ಅವರಿಗೆ ಅನುಭವ ಆಗಲು ಪ್ರಾರಂಭ ಆಗುತ್ತದೆ. ಆಗ ಮನುಷ್ಯ ಆತ್ಮದ ಅರಿವಿನೆಡೆಗೆ ಪಯಣಿಸುತ್ತಾನೆ. ನೆಮ್ಮದಿಯ ಬದುಕಿಗೆ ಸುಖ ದುಃಖಗಳ ಸಮತೋಲನವೇ ಮುಖ್ಯ. ನಮಸ್ಕಾರ. ಧನ್ಯವಾದಗಳು.